ಮತ್ತೆ ಅಮರ್ಜೀತ್, ಕೇಳ್ಪಟ್ಟೆ ಕನ್ನಡದಲ್ಲಿ ಬಹಳ ಚಳಿ ಇದೆಯಂತೆ. ಅರೆ, ಇಲ್ಲಿನ ಚಳಿ ಅಂತೂ ಸರಿ ಇದೆ, ಆದ್ರೆ ಭಾರತದ ಅರ್ಥವ್ಯವಸ್ಥೆ ಎಲ್ಲಾ ನ್ಯೂಸ್ ಚಾನೆಲ್ನಲ್ಲಿ ಸುದ್ದಿ ಮಾಡಿದೆ. ಶೇರ್ ಮಾರುಕಟ್ಟೆ ಹೊಸ ಎತ್ತರವನ್ನು ತಲುಪುತ್ತಿದೆ. ನಾನು ಕೂಡ ನನ್ನ ಡಿಮ್ಯಾಟ್ ಅಕೌಂಟ್ ತೆರೆಯೋಣ ಅಂತ ಯೋಚಿಸ್ತಿದ್ದೆ, ಆದ್ರೆ ಹೇಗೆ? ಸೊನಾಲಿಗೆ ಇದ್ರ ಬಗ್ಗೆ ತಿಳಿದಿರ್ಬೋದು. ನಿಲ್ಲು, ನಾನು ಮಾತಾಡಿಸ್ತೀನಿ. ಸೊನಾಲಿ, ಅಂಕಲ್. ನಮಸ್ಕಾರ ಅಂಕಲ್. ಹಲೋ ಮಗಳೇ, ನಮಸ್ಕಾರ. ಸತ್ ಶ್ರೀ ಅಕಾಲ್. ಸ್ವಲ್ಪ ವಿವರಿಸವ್ರಿಗೆ. ಸರಿ ಇದು ಹೇಗಾಗತ್ತೆ ಮಗಳೇ? ಅಂಕಲ್, NRSಗಾಗಿ 2 ರೀತಿಯ ಡಿಮ್ಯಾಟ್ ಅಕೌಂಟ್ಸ್ ಲಭ್ಯ ಇವೆ. ಒಂದು ರೀಪ್ಯಾಟ್ರಿಯಬಲ್ ಅಕೌಂಟ್ ಅಂದ್ರೆ NRE ಅಕೌಂಟ್, ಇನ್ನೊಂದು ನಾನ್ ರೀಪ್ಯಾಟ್ರಿಯಬಲ್ ಅಂದರೆ NRO ಅಕೌಂಟ್. ರೀಪ್ಯಾಟ್ರಿಯಬಲ್ ಅಂತಂದ್ರೆ ನೀವು ನಿಮ್ಮ ಪ್ರೊಸೀಡ್ಸ್ ಅನ್ನು ಭಾರತದ ಹೊರಗೆ ತಗೊಂಡು ಹೋಗ್ಬೋದು. ಸರಿ ಮಗಳೇ, ಅದರ ಪ್ರೊಸೆಸ್ ಏನು? ಅಂಕಲ್, ಎಲ್ಲಕ್ಕೂ ಮೊದಲು ನೀವು ಸೇಬಿ ರಿಜಿಸ್ಟರ್ಡ್ DP ಸಿಲೆಕ್ಟ್ ಮಾಡಬೇಕು. ನಂತರ NRI ಡಿಮ್ಯಾಟ್ ಅಕೌಂಟ್ ಓಪನಿಂಗ್ ಫಾರ್ಮ್ ಜೊತೆ KYC, ಫೋಟೋ ಮತ್ತು ಇತರ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಬೇಕು. ಯಾವ ಡಾಕ್ಯುಮೆಂಟ್ಸ್? ಅಂಕಲ್, ಡಾಕ್ಯುಮೆಂಟ್ಸ್ ಅಂದ್ರೆ ಪ್ರೂಫ್ ಆಫ್ ಐಡೆಂಟಿಟಿ, ಅಡ್ರೆಸ್, ಪಾಸ್ಪೋರ್ಟ್, ಫೆಮಾ ಡಿಕ್ಲರೇಷನ್ ಮತ್ತು ಬ್ಯಾಂಕ್ ಅಕೌಂಟ್ನ ವಿವರ. ಅವುಗಳನ್ನ ಅಟೆಸ್ಟೇಟ್ ಮಾಡಿಸಿ ನೀವು ಸಬ್ಮಿಟ್ ಮಾಡಬೇಕು. ಮತ್ತು ಅಟೆಸ್ಟೇಷನ್ಗೆ ನೀವು ಇಂಡಿಯನ್ ಎಂಬಸಿ, ಕಾನ್ಸುಲೇಟ್ ಜನರಲ್, ಬ್ಯಾಂಕ್ಸ್, ನೋಟರಿ ಪಬ್ಲಿಕ್, ಕೋರ್ಟ್ ಮ್ಯಾಜಿಸ್ಟ್ರೇಟ್ ಅಥವಾ ಜಡ್ಜರಿಂದ ಮಾಡಿಸಬಹುದು. ಇದು ಅದ್ಭುತ, ನೀವಿಬ್ರು ಬಹಳ ಜಾಣರಿದ್ದೀರಿ. ಅಲ್ಲ ಕಣೋ, ಇಬ್ರು ನನ್ನ ಪ್ರತಿರೂಪ ತಾನೇ. ಖಂಡಿತ, ನಾನು ನಾಳೆನೆ ಹೋಗಿ ನನ್ನ ಡಿಮ್ಯಾಟ್ ಅಕೌಂಟ್ ತೆರೀತೀನಿ. NRIs ಕೂಡ ತಮ್ಮ ಡಿಮ್ಯಾಟ್ ಅಕೌಂಟ್ ಅನ್ನು ಸುಲಭದಲ್ಲಿ ತೆರೆಯಬಹುದು. ಏನಾದರೂ ಸಂದೇಹ? ನಿಸ್ಸಂದೇಹ ನಿವೇಶಕ. ಪುಟ್ಟ, ಈಗ NRI ಡಿಮ್ಯಾಟ್ ಅಕೌಂಟ್ ನ ವಿಷಯ ಬರ್ಬೇಕಾದ್ರೆ ನೆನಪಾಯ್ತು, ನಿನ್ನೆ ಶಾಸ್ತ್ರಿಗಳು ಸಹ ಒಂದು IPO ರೆಕಮೆಂಡ್ ಮಾಡಿದ್ರು.